ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡಿಸಿದ್ರು. ಬಜೆಟ್ ಮಂಡಿಸಿದ ಬೆನ್ನಲ್ಲೇ ಎಸ್ಡಿಪಿಐ ಧನ್ಯವಾದವನ್ನ ತಿಳಿಸಿದ್ರು. ಎಸ್ಡಿಪಿಐ ಅಂಶಗಳಿಗೆ ಮನೆ ಹಾಕಿದ್ರ ಸಿಎಂ ಸಿದ್ದರಾಮಯ್ಯ ಅವರು. ವಕ್ಫ್ ಆಸ್ತಿಗಳ ಸಂರಕ್ಷಣೆಗೆ 150 ಕೋಟಿ ಅನುದಾನ, ರಾಜ್ಯದಲ್ಲಿರುವಂತಹ ಉರ್ದು ಶಾಲೆಗಳ ಅಭಿವೃದ್ಧಿ, ಮೌಲಾನಾ ಆಜಾದ್ ಶಾಲೆಗಳಾಗಿ ಪರಿವರ್ತನೆ ಮಾಡೋದು, ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ವಿಶೇಷ ಮೀಸಲಾತಿಯನ್ನ ಕೊಡೋದು, ಈ ಎಲ್ಲ ಅಂಶಗಳನ್ನ ಜನತಾ ಬಜೆಟ್ ಅನ್ನೋ ಬುಕ್ನಲ್ಲಿತ್ತು. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮೊಂದಿಗೆ ಎಸ್ಡಿಪಿಐನ ಸ್ಟೇಟ್ ಪ್ರೆಸಿಡೆಂಟ್ ಆಗಿರುವಂತಹ ಅಬ್ದುಲ್ ಮಜೀದ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಅಬ್ದುಲ್ ಮಜೀದ್ ಅವರೇ ನಮಸ್ಕಾರ. ನಮಸ್ಕಾರ. ಅಬ್ದುಲ್ ಮಜೀದ್ ಅವರೇ, ನೀವು ಸಿಎಂ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದವನ್ನ ತಿಳಿಸಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ರಿ. ಹೌದು. ಕಾರಣ ಸರ್, ಈಗ ನಾವು ಕಳೆದ 2 ತಿಂಗಳಿಂದ ಕರ್ನಾಟಕದ ಜನರ ಪರವಾಗಿ ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ವಿವಿಧ ಮುಖಂಡರನ್ನ, ಸಮಾಜ ವಿಜ್ಞಾನಿಗಳನ್ನ, ವಿವಿಧ ಪರ ಹೋರಾಟಗಾರರನ್ನ ಭೇಟಿಯಾಗಿ ಕರ್ನಾಟಕಕ್ಕೆ ಯಾವ ರೀತಿ ಬಜೆಟ್ ಬೇಕು ಅನ್ನುವಂತ ಬಗ್ಗೆ ಚರ್ಚಿಸಿ ಕರ್ನಾಟಕದ 7 ಕೋಟಿ ಜನರ ಪರವಾಗಿ ಜನತಾ ಬಜೆಟ್, ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅನ್ನ ಮಂಡಿಸಿ ಅಂತ ಹೇಳಿ ಒಂದು ಬಜೆಟ್ ಪುಸ್ತಕವನ್ನ ನಾವು ರೆಡಿ ಮಾಡಿ ನಾವು ಈ ಸರ್ಕಾರಕ್ಕೆ ನಾವು ಸಲ್ಲಿಸಿದ್ವಿ. ಆದ್ರೆ ಅದರಲ್ಲಿ ಎಲ್ಲ ವಿಚಾರಗಳನ್ನ ಒಳಗೊಳ್ಳೋದಿದ್ರು ಕೂಡ ಕೆಲವು ವಿಚಾರಗಳನ್ನ ಅವರು ಒಳಗೊಂಡಿದ್ದಾರೆ. ಉದಾಹರಣೆಗೆ, ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜು ಕೊಡಬೇಕು ಅಂತ ಹೇಳಿದ್ವಿ, ಅದು ಪುತ್ತೂರಿಗೆ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಅಡಿಕೆ ಬೆಳೆಗಾರರ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ವಿ, ಅಡಿಕೆ ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಅದನ್ನು ಅವರು ಕನ್ಸಿಡರೇಷನ್ ಮಾಡಿದ್ದಾರೆ. ಮತ್ತೆ ನಾವು ಅಲ್ಪಸಂಖ್ಯಾತರ ಒಂದು ಕಲ್ಯಾಣಕ್ಕಾಗಿ 10,000 ಕೋಟಿ ಕೇಳಿದ್ವಿ, ಆದ್ರೆ ಅವರು ಕೊಡ್ಲಿಲ್ಲ. ಆದ್ರೆ 4,000 ಕೋಟಿ ಅಷ್ಟು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ವಕ್ಫ್ ಆಸ್ತಿ ಸಂರಕ್ಷಣೆ, ಯಾಕಂದ್ರೆ ಹೆಚ್ಚು ಕಡಿಮೆ ಒತ್ತುವರಿ ಆಗ್ತಾ ಇರುವಂತದ್ದು, ಆ ಸಂರಕ್ಷಣೆಗಾಗಿ 1,000 ಕೋಟಿ ಕೊಡಿ ಅಂತ ಕೇಳಿದ್ವಿ. ಅವರು 150 ಕೋಟಿ ಕೊಟ್ಟಿದ್ದಾರೆ. ಇನ್ನು ನೀವು ಈಗಾಗಲೇ ಹೇಳಿದಾಗೆ ಈ ಅಲ್ಪಸಂಖ್ಯಾತರ ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ, ಈಗಾಗಲೇ SC ST ಗಳಿಗೆ, OBC-ಗಳಿಗೆ ಮೀಸಲಾತಿ ಇತ್ತು. ಅದೇ OBC ಕೋಟಾದಲ್ಲಿ ನೀವು ಅಲ್ಪಸಂಖ್ಯಾತರಿಗೂ ಕೂಡ ಗುತ್ತಿಗೆದಲ್ಲಿ ಮೀಸಲಾತಿ ಕೊಡಿ ಅಂತ ಹೇಳಿ ಹಿಂದೆ ಇದ್ದಂತ ಪ್ರಸ್ತಾಪ, ಅದನ್ನು ಕೂಡ ಅವರು ಕನ್ಸಿಡರೇಷನ್ ಮಾಡಿದ್ದಾರೆ.